ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸರ್ಚ್ ಚಾನಲ್ಗೆ ಸ್ವಾಗತ. ಇನ್ನೇನು ದಸರಾ ದೀಪಾವಳಿ ಹಬ್ಬ ಬರ್ತಾ ಇದೆ. ಹಾಗಾಗಿ ನಾನಿವತ್ತು ಹಬ್ಬಗಳ ವಿಶೇಷ ಕರ್ಚಿಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಮಾಡೋವಂತಹ ಸಾಟ ಹಚ್ಚಿ ಮಾಡೋ ಪದರ ಆಗಿರೋ ಕರ್ಚಿಕಾಯಿ ರೆಸಿಪಿನ ನಾನು ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈ ಕರ್ಜಿಕಾಯಿ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ kg ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ರೆ ಸ್ವಲ್ಪ ಕಡಿಮೆನೇ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಚೆನ್ನಾಗಿ ಕಾಯಿಸಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು. 4 ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ನಾನು ಮೊದಲಿಗೆ ಸ್ಪೂನಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಲ್ಲಿ ನಾನು ಚೆನ್ನಾಗಿ ಒಂದು 30 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಬೆರಳುಗಳ ಸಹಾಯದಿಂದಲೇ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬಿಸಿ ಬಿಸಿ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕರ್ಜಿಕಾಯಿ ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೀವು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೇನೆ ನಾದ್ಕೊಳ್ಳಿ. ತುಂಬ ಸಾಫ್ಟಾಗಿನೂ ಬೇಡ, ತುಂಬ ಗಟ್ಟಿಯಾಗಿನೂ ಇರಬಾರ್ದು. ಹಿಟ್ಟು ಮೀಡಿಯಮ್ ಸಾಫ್ಟ್ ಆಗಿದ್ರೆ ಸಾಕು. ಈಗ ಹಿಟ್ಟನ್ನು ನಾದಿದ್ದೀನಿ. ಇದನ್ನೊಂದು ಅರ್ಧ ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡ್ತೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು 2 ಕಪ್ಪಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹುರ್ಗಡ್ಲೆನ ನಾವು ಚೆನ್ನಾಗಿ ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಪೌಡರ್ ಮಾಡಿದ್ಮೇಲೆ ನಾವು ಇದನ್ನು ಜರಡಿ ಹಿಡಿಬೇಕು. ಜರಡಿ ಯಾಕೆ ಹಿಡಿಬೇಕಂದ್ರೆ ಹುರ್ಗಡ್ಲೆ ಸಿಪ್ಪೆ ಇರುತ್ತಲ್ಲ, ಆ ಜರಡಿಯಲ್ಲಿ ಪೂರ್ತಿಯಾಗಿ ಬಂದ್ಬಿಡುತ್ತೆ. ಕೆಳಗಡೆ ಬರೀ ಹುರ್ಗಡ್ಲೆ ಪುಡಿ ಮಾತ್ರ ಉಳ್ಕೊಳ್ಳುತ್ತೆ. ನೋಡಿ ಯಾವ ರೀತಿಯಾಗಿ ಸಿಪ್ಪೆ ಎಲ್ಲ ಬಂದಿದೆ ಅಂತ. ಈಗ ಈ ಹುರ್ಗಡ್ಲೆ ಪುಡಿಗೆ ನಾನು 2 ಕಪ್ಪಷ್ಟು, ನಾನು ಯಾವ ಕಪ್ನಿಂದ ಹುರ್ಗಡ್ಲೆ ತೊಗೊಂಡಿದ್ನಲ್ಲ ಅದೇ ಕಪ್ನಿಂದ ನಾನು 2 ಕಪ್ಪಷ್ಟು ನಾನು ಬೆಲ್ಲನ ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಒಂದು 10-12 ಏಲಕ್ಕಿಯನ್ನು ಸ್ವಲ್ಪ ಜಜ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಈಗ ಸಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಮಿಕ್ಸರ್ ಜಾರ್ನಿಂದನೇ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಾನು ಬೆಲ್ಲ ಮತ್ತು ಹುರ್ಗಡ್ಲೆ ಏಲಕ್ಕಿಯನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ನಾವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾವು ಸೂಸ್ಲ ಅಂತ ಕರಿತೀವಿ. ಈ ಸೂಸ್ಲಕ್ಕೆ ನಾನು ಒಂದು 5 ಟೀ ಸ್ಪೂನಷ್ಟು ಗಸಗಸೆಯನ್ನು ಕೂಡ ಹುರಿದು ಪುಡಿ ಮಾಡಿ ಹಾಕ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಕೆಂಪಗೆ ಚಟಪಟ ಅಂತ ಸಿಡಿಯೋವರೆಗೂ ಸ್ವಲ್ಪ 1 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈಗ ಚಟಪಟ ಅಂತ ಸಿಡಿತಾ ಇದೆ. ಈಗ ನಾನು ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡು ನಾನು ಅದೇ ಸೂಸ್ಲಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿಯಾಗಿ ಸಣ್ಣ ಪೌಡರ್ ಮಾಡಿಲ್ಲ, ತರಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಹುರಿದಿರೋಂಥ ಗಸಗಸೆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಚೆನ್ನಾಗಿ ತುರಿದು ಇದನ್ನು ಕೂಡ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಣ ಕೊಬ್ಬರಿ ಪೂರ್ತಿಯಾಗಿ ಕೆಂಪಗಾಗಬೇಕು, ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈಗ ಕೆಂಪಗಾಗಿದೆ. ಇದನ್ನು ಕೂಡ ನಾನು ಸೂಸ್ಲದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಕರ್ಚಿಕಾಯಿ ಒಳಗಡೆ ಸ್ಟಫಿಂಗಿಗೆ ಹಾಕೋದು. ಈ ಸ್ಟಫಿಂಗ್ಗೆ ನಾವು ಸೂಸ್ಲ ಅಂತ ಕರಿತೀವಿ. ಈಗ ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕರ್ಚಿಕಾಯಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಹುರ್ಗಡ್ಲೆ ಬೆಲ್ಲ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಕಡಿಮೆ ಮಾಡ್ಕೊಳ್ತಿದ್ರೆ ಕಡಿಮೆನೇ ತೊಗೊಳ್ಳಿ. ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸಾಟ ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಣ್ಣೆ ಮತ್ತು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಈ ಬೆಣ್ಣೆ ಮತ್ತು ಕಾರ್ನ್ಫ್ಲೋರ್ನ ಎರಡನ್ನೂ ನಾವು ಬೆರಳಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಪೇಸ್ಟ್ ಥರ ನಾವು ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಪೇಸ್ಟ್ ಆಗುತ್ತೆ. ನೀವೇ ನೋಡ್ತಾ ಹೋಗಿ ಯಾವ ರೀತಿಯಾಗಿ ಪೇಸ್ಟ್ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿರೋಂಥ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಸಾಟ ಅಂತ ಕರಿತೀವಿ. ಈ ಸಾಟನ ನಾವು ಹಚ್ಚಿ ಕರ್ಚಿಕಾಯಿ ಮಾಡೋದ್ರಿಂದ ಕರ್ಚಿಕಾಯಿ ತುಂಬಾ ಪದರಾಗಿ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಈಗ ನಾನು ಈ ಸಾಟನ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ. ಅರ್ಧ ಗಂಟೆ ಮುಂಚೆ ನಾನು ಮೈದಾ ಹಿಟ್ಟನ್ನು ನಾದಿಟ್ಕೊಂಡಿದ್ನಲ್ಲ ಅದೇ ಹಿಟ್ಟಿನಲ್ಲೇ ನಾನೀಗ 7-8 ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಹಿಟ್ಟಿಗೆ ನಾನು ಸಾಟನ ಯಾವ ರೀತಿಯಾಗಿ ಹಚ್ಚಬೇಕಂತ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ನಾನು ಒಂದು ಉಂಡೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನೀವು ನಾರ್ಮಲಾಗಿ ಚಪಾತಿನ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತಿರಲ್ಲ ಅದೇ ರೀತಿಯಾಗಿ ಸ್ವಲ್ಪ ದೊಡ್ಡ ಚಪಾತಿನ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ದೊಡ್ಡ ಚಪಾತಿ ಲಟ್ಟಿಸಿದ್ಮೇಲೆ ನೋಡಿ ಆ ಲಟ್ಟನ್ಗೆ ತುದಿಯಿಂದ ನಾವು ಈ ರೀತಿಯಾಗಿ ನಾವು ಡಾಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಡಾಟ್ಸ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ಆ ಸಾಟ ಎಲ್ಲ ಒಳಗೆಲ್ಲ ಚೆನ್ನಾಗಿ ಹೋಗಲಿ ಅಂತ ಈ ರೀತಿ ಡಾಟ್ಗಳು ಮಾಡ್ಕೋಬೇಕು. ನೋಡಿ ಈ ಥರ
ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದಲ್ಲ ಆ ಸಾಟ ನಾನು 1 ಟೀ ಸ್ಪೂನಷ್ಟು ನಾನು ಕೈಗೆ ತಗೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಸಮನಾಗಿ ಇಡಬೇಕು, ನಾವು ಎಲ್ಲ ಉಂಡೆಗೂ ಇದೇ ರೀತಿ ಮಾಡಬೇಕು. ಈ ಸಾಟನ ನಾವು ಚೆನ್ನಾಗಿ ಈ ಚಪಾತಿಗೆ ಎಲ್ಲ ಕಡೆ ಹಚ್ಕೊಂಡ್ಬಿಡೋಣ. ಒಂದು ಸ್ವಲ್ಪನೂ ಜಾಗ ಬಿಡದಲ್ಲೇ ಎಲ್ಲ ಕಡೆ ಹಚ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಹಚ್ಚಿದ ಮೇಲೆ ಇದನ್ನು ನಾವು ರೋಲ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾವು ರೋಲ್ ಮಾಡ್ಕೊಳ್ಬೇಕಾಗತ್ತೆ. ರೋಲ್ ಮಾಡಿದ್ಮೇಲೆ ಒಂದ್ಸಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಈಗ ನಾನು ಚುಂಚಕ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ನಾವು ಪೀಸಸ್ ಮಾಡ್ಕೊಳ್ಬೇಕು. ಒಂದು ರೋಲ್ನಿಂದ 10 ಅಥವಾ 11 ನಾನು ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನಾನು ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಇದೇ ರೀತಿ ನಾನು ಉಳಿದಿರೋ ಎಲ್ಲ ಹಿಟ್ಟಲ್ಲೂ ನಾನು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಚಪಾತಿ ಮಾಡ್ಕೊಂಡು ಸಾಟ ಹಚ್ಕೊಂಡು ಮತ್ತೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೋಲ್ನ ನಾನು ಮತ್ತೆ ಪ್ರೆಸ್ ಮಾಡಿ ತುದಿ ಕೂಡ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದೇ ರೀತಿ ಮತ್ತೆ ಚುಂಚಕದ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಿರೋಂಥ ಹಿಟ್ಟಿನಗಳಿಂದನೇ ನಾನು ಕರ್ಚಿಕಾಯಿನ ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲ ಉಳ್ಳಿಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಿಂದ ನಾನು ಒಂದು ಉಳ್ಳಿನ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಪೂರಿ ಸೈಜ್ಗೆ ನಾವು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಗೆನೆ ಲಟ್ಟಿಸ್ಕೊಳ್ಬೇಕು. ಇದನ್ನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆನೆ ಲಟ್ಟಿಸ್ಕೊಳ್ಳಿ. ಕರ್ಚಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾವು ಎಲ್ಲ ಹಿಟ್ಟಲ್ಲೂ ನಾವು ಇದೇ ಥರ ತೆಳ್ಳಗೆನೆ ನಾವು ಲಟ್ಟಿಸ್ಕೊಳ್ಬೇಕು. ಈಗ ಲಟ್ಟಿಸಿ ರೆಡಿ ಆಗಿದೆ. ಯಾವ ರೀತಿಯಾಗಿ ನಾವು ಸೂಸ್ಲಾ ತುಂಬಬೇಕಂತ ತೋರಿಸ್ತೀನಿ. ನೋಡಿ ನಮ್ಮ ಸೂಸ್ಲಾ ಕೂಡ ರೆಡಿ ಇದೆ. ನಾನೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ. ನಾವು ಒಂದು ಕೈನ ಈ ರೀತಿಯಾಗಿ ಅಡ್ಡ ಹಿಡಿಬೇಕು. ಮಧ್ಯಭಾಗದಲ್ಲಿ ಈ ರೀತಿ 1.5 ಚಮಚದಷ್ಟು ನಾನು ಸೂಸ್ಲಾನ ಹಾಕೊಳ್ತಿದ್ದೀನಿ. ಒಂದು ಕರ್ಚಿಕಾಯಿಗೆ 1.5 ಚಮಚ ಸೂಸ್ಲಾ ಸಾಕು. ಈಗ ತುದಿಗೆ ನಾನು ಹಾಲು ಮತ್ತು ಒಂದು ಕಡ್ಡಿಗೆ ಹತ್ತಿಯನ್ನು ಸಿಕ್ಕಿಸಿ ಈ ರೀತಿಯಾಗಿ ಚೆನ್ನಾಗಿ ಹಾಲನ್ನ ಹಚ್ಕೊಳ್ಬೇಕಾಗುತ್ತೆ. ಒಂದು ಸೈಡಿಗೆ ಹಾಲು ಹಚ್ಕೊಂಡ್ರೆ ಸಾಕು. ಇನ್ನೊಂದು ಸೈಡನ್ನು ನಿಧಾನವಾಗಿ ನಾವು ಆ ಹಾಲು ಹಚ್ಚಿರೋ ತುದಿಗೆ ನಾವು ಅಂಟಿಸ್ಕೊಳ್ಬೇಕಾಗುತ್ತೆ. ತುದಿಗೆ ಮಾತ್ರ ನಾವು ಪ್ರೆಸ್ ಮಾಡ್ಕೊಳ್ಬೇಕು, ಮೇಲೆಲ್ಲ ಪ್ರೆಸ್ ಮಾಡಬಾರ್ದು. ಚೆನ್ನಾಗಿ ತುದಿಗೆ ಪ್ರೆಸ್ ಮಾಡಿದ್ಮೇಲೆ ಇನ್ನೊಂದು ಸೈಡ್ಗೂ ಕೂಡ ತಿರುಗಿಸಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಇದೇ ರೀತಿ ಕರ್ಚಿಕಾಯಿಗಳನ್ನ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ನಾವು ತೆಗೆದಿಟ್ಕೊಳ್ಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಒಂದೊಂದೇ ಕರ್ಚಿಕಾಯಿನ ಎಣ್ಣೆ ಒಳಗಡೆ ಪೂರ್ತಿ ಎಣ್ಣೆ ಬಿಸಿ ಆದಮೇಲೆ ಕರ್ಚಿಕಾಯಿನ ಹಾಕಬೇಕಾಗತ್ತೆ. ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಕರ್ಚಿಕಾಯಿ ಬಣ್ಣ ತುಂಬ ಚೆನ್ನಾಗಿ ಕೆಂಪಗೆ ಬರ್ತಾ ಇದೆ. ಇದು ನಮಗೆ ಹೊಂಬಣ್ಣಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕರ್ಚಿಕಾಯಿ ತುಂಬಾ ಚೆನ್ನಾಗಿರುತ್ತೆ. ಪದರ ಪದರಾಗಿ ಗರಿ ಗರಿಯಾಗಿರುತ್ತೆ. ನೋಡಿ ಈ ಥರ ಗೋಲ್ಡನ್ ಕಲರ್ ಪೂರ್ತಿಯಾಗಿ ಹೊಂಬಣ್ಣಕ್ಕೆ ಬಂದಮೇಲೆ ನಾವು ಇದನ್ನು ತೆಗಿಬೇಕಾಗುತ್ತೆ. ಒಂದು 30 ಸೆಕೆಂಡ್ಗಳ ಕಾಲ ನಾವು ಎಣ್ಣೆನ ಚೆನ್ನಾಗಿ ಬಸಿದು ಆಮೇಲೆ ನಾವು ಕರ್ಚಿಕಾಯಿ ತೆಗಿಬೇಕಾಗುತ್ತೆ. ನೋಡಿ ಕರ್ಚಿಕಾಯಿ ಬಣ್ಣ ಎಷ್ಟು ಚೆನ್ನಾಗಿ ಪದರ ಪದರ ಆಗಿ ಬಂದಿದೆ. ಅದೇ ರೀತಿಯಾಗಿ ನಾವು ಎಲ್ಲ ಕರ್ಚಿಕಾಯಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಕರ್ಚಿಕಾಯಿನ ಒಂದ್ಸಲ ಎಣ್ಣೆಲಿ ಹಾಕಿದ್ಮೇಲೆ ಈ ರೀತಿಯಾಗಿ ನೀವು ಸ್ಪೂನಿಂದ ನೀವು ಎಣ್ಣೆನ ಇದ್ರ ಮೇಲೆ ಹಾಕ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಉಬ್ಬುತ್ತೆ ಕೂಡ. ಗರಿ ಗರಿ ಆಗೋದ್ರ ಜೊತೆಗೆ ಕರ್ಚಿಕಾಯಿ ಉಬ್ಬಿ ಉಬ್ಬಿ ಕೂಡ ಬರುತ್ತೆ. ನೋಡಿ ನಮ್ಮ ಕರ್ಚಿಕಾಯಿ ಯಾವ ರೀತಿಯಾಗಿ ಉಬ್ಬಿ ಹೊಂಬಣ್ಣದಲ್ಲಿ ಬಂದಿದೆ ಅಂತ. ನೀವು ಕೂಡ ಈ ಸಲ ಎಲ್ಲ ಹಬ್ಬಕ್ಕೂ ಈ ಕರ್ಚಿಕಾಯಿನ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಂತೂ ಇದು ತುಂಬಾ ಫೇಮಸ್. ಹರಿಹರ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಸೈಡ್ನಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಈ ಕರ್ಚಿಕಾಯ್ದು ವಿಶೇಷತೆ ಏನಂದರೆ ನೀವು ಇದನ್ನು ಮಾಡಿ 1 ತಿಂಗಳಾದರೂ ಇದು ಕೆಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಹಾಕಿಟ್ಬಿಟ್ರೆ ನೀವು 15-20 ದಿನ ಆದರೂ ಇದು ಗರಿ ಗರಿಯಾಗಿನೇ ಇರುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೆಲ್ಲರೂ ತುಂಬಾ ಇಷ್ಟಪಟ್ಟೆ ಪಡ್ತಾರೆ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ನೋಡಿ ನಿಮಗೆ ಒಂದು ಕರ್ಚಿಕಾಯಿನ ನಾನು ಮುರಿದು ತೋರಿಸ್ತೀನಿ. ಎಷ್ಟು ಗರಿ ಗರಿ ಆಗಿದೆ, ಎಷ್ಟು ಪದರ ಪದರ ಆಗಿದೆ ಅಂತ ನೀವೇ ನೋಡ್ಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದು ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆ ಇವತ್ತಿನ ಈ ಕರ್ಚಿಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.